ಹಾಯ್ ಫ್ರೆಂಡ್ಸ್, ನನ್ನ ಬ್ರದರ್ ಕಾರ್ ಇದೆ ಹ್ಯಾರಿಯರ್, ಅದರಲ್ಲಿ ಡೀಸೆಲ್ ಲೀಕ್ ಆಗ್ತಿದೆ ಫುಲ್. ಸೊ ತುಂಬ ಡೇಂಜರ್ ಇದೆ. ಅದಕ್ಕೋಸ್ಕರ ಇವಾಗ ಟೋಯಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ನನ್ನ ಕಾರಲ್ಲಿದ್ದೀನಿ. ನಮ್ಮ ಹ್ಯಾರಿಯರಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ. ನನ್ನ ಬ್ರದರ್ ಮುಂದ್ಗಡೆ ಇದ್ದಾರೆ, ನಿಮ್ಗೆ ಕಾಣಿಸ್ತಿಲ್ಲ, ಸ್ಕಾರ್ಪಿಯೋದಲ್ಲಿದ್ದಾರೆ. ಇವಾಗ ಹೋಗ್ತಾ ಇದ್ದೀವಿ. ಬರೋದು ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ, 3 ಗಂಟೆ ಆಗುತ್ತಾ 4 ಗಂಟೆ ಆಗುತ್ತೋ ಗೊತ್ತಿಲ್ಲ. ನಮ್ದು ಕನ್ಸನ್ ಏನಂದರೆ ಎಲ್ಲೂ ನೈಟ್ ಅಲ್ವಾ, ಯಾರು ಸಿಗರೇಟ್ ಹಚ್ಚಿ ರೋಡ್ ಮೇಲೆ ಬಿಸಾಕಿಲ್ಲ ಅಂದ್ರೆ ಸಾಕಷ್ಟೇ. ಯಾಕಂದರೆ ಫುಲ್ ಡೀಸೆಲ್ ಆಲ್ರೆಡಿ ಆಲ್ಮೋಸ್ಟ್ ಫುಲ್ ಇದಾಗಿದೆ. ಅದಕ್ಕೋಸ್ಕರ ಡೇಂಜರ್ ಇದೆ. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನಿಧಾನ ಹೋಗಬೇಕು. ನೋಡಿ, ಕಾಣಿಸ್ತಿದೆಯಾ ಫ್ರೆಂಡ್ಸ್? ನೋಡಿ, ಒಂದು ಸ್ಕಾರ್ಪಿಯೋ ಇದೆ, ಮಧ್ಯೆ ಹ್ಯಾರಿಯರ್ ಇದೆ, ನಾನಿಲ್ಲಿ ಹಿಂದ್ಗಡೆ ತಾರಲ್ಲಿದ್ದೀನಿ. ಹಿಂಗೆ ಹೋದರೆ ಇವತ್ತು ಮುಡ್ತೀವಿ ಎಲ್ಲ ಗೊತ್ತಿಲ್ಲ, ತುಂಬ ದೂರ ಇದೆ. ಡೀಸೆಲ್ ಬೇರೆ ಲೀಕ್ ಆಗ್ತಿದೆ ಆ ಕಾರಲ್ಲಿ. ದೇವ್ರ ಹತ್ರ ಎಲ್ಲ ಬೇಡ್ಕೊಳ್ಳಿ ಏನೂ ಆಗಬಾರ್ದು ಅಂತ. ನೋಡಿ ಫ್ರೆಂಡ್ಸ್, ಸಿಕ್ಕಾಕೊಂಡು ಬಿದ್ದಿದ್ದೀವಿ. ಬೇರೆ ಕಾರವ್ರಿಗೆ ನಮ್ಮಿಂದ ಪ್ರಾಬ್ಲಮ್ ಆಗ್ತಾ ಇದೆ. ನೋಡಿ, ಇವಾಗ ಬೆಲ್ಟ್ ಕಟ್ಟಾಗಿದೆ ಮತ್ತು ಮಧ್ಯೆ ನಿಲ್ಸ್ಕೊಂಡು ಬೆಲ್ಟ್ ಹಾಕ್ತಾ ಇದ್ದೀವಿ. ಇವಾಗ ಹಿಂದ್ಗಡೆ ಗಾಡಿ ಬಂದರೆ ರೋಡ್ ಜಾಮ್ ಆಗುತ್ತೆ. ಮತ್ತೆ ನೋಡೋಣ ಎಷ್ಟೊತ್ತಾಗತ್ತಂತ. ಹಾಯ್ ಫ್ರೆಂಡ್ಸ್, ಇವಾಗ ಜಸ್ಟ್ ರೋಪನ್ನು ಪುನಃ ಕಟ್ಕೊಂಡು ಮತ್ತೆ ನಮ್ಮ ಪಯಣವನ್ನು ಮುಂದುವರಿಸಿದ್ದೀವಿ ಗ್ಯಾರೇಜಿಗೆ. ನೋಡೋಣ, ಆಲ್ರೆಡಿ ಟೈಮ್ ಲೇಟ್ ಆಯಿತು. ಇನ್ನು ಅಲ್ಲಿ 1 ಅವರ್ ವೇಸ್ಟ್ ಆಯ್ತು ನಮ್ದು. ಹೋಗ್ತಾ ಇದ್ದೀವಿ. ಇನ್ನೂ ಅರೌಂಡ್ ಒಂದು 6-7 ಕಿಲೋಮೀಟ್ರ್ ಇದೆ ಅನಿಸುತ್ತೆ ಗ್ಯಾರೇಜಿಗೆ. ನೋಡೋಣ ಎಷ್ಟೊತ್ತಾಗತ್ತೆ ಮುಟ್ಟೋದಂತ. ಹಾಯ್ ಫ್ರೆಂಡ್ಸ್, ಮತ್ತೆ ಬಂದ್ವಿ. ಮತ್ತೆ 1-2 ಸತಿ ಕಟ್ಟೆ ಇದೆ ರೋಪು. ನೋಡಿ, ಫುಲ್ ಕಾಡು ಮಧ್ಯೆ ಇದ್ದೀವಿ, ಯಾರೂ ಇಲ್ಲ, ಒಂದು ವೆಹಿಕಲ್ ಇಲ್ಲ, ನಾವು 3 ಜನ ಹೋಗ್ತಿದ್ವಿ. ಏನು ಗೊತ್ತಾ ಫ್ರೆಂಡ್ಸ್, ನಿಮಗೆ ಯಾವಾಗಾದರೂ ನಿಮಗೆ ಕಷ್ಟ ಅಂತ ಬಂದಾಗ, ಅಥವಾ ಏನಾದರೂ ಲೈಫಲ್ಲಿ ಕಾರ್ ಆಗಲಿ, ಬೈಕ್ ಆಗಲಿ, ಪರ್ಸ್ನಲ್ ಪ್ರಾಬ್ಲಮ್ ಆಗಲಿ, ಏನೇ ಆಗಲಿ, ಯಾವಾಗಲೂ ಜೊತೆಗೆ ಬರೋದು ನೋಡಿ ನಮ್ಮಂಥ ಫ್ರೆಂಡ್ಸ್, ಬ್ರದರ್ಸ್ ಇವರೇ. ಯಾವ ಗರ್ಲ್ ಫ್ರೆಂಡು ಬರಲ್ಲ ಅಂತ ಹೇಳೋಕ್ಕಾಗಲ್ಲ, ಒಬ್ರೊಬ್ರು ಬರ್ತಾರೆ. ಬಟ್ ನೈಟ್ ಟೈಮಲ್ಲೂ ನಾವು ಅವ್ರ ಸೇಫ್ಟಿ ನೋಡ್ಕೊಳ್ಬೇಕಾಗತ್ತಲ್ಲ. ಸೊ ನೈಟು ಗಾಡಿ ಹಾಳು ಅಂತ ಬಂದರೆ ಅಲ್ಟಿಮೇಟ್ಲಿ ಬ್ರದರ್ ಅವ್ರ ಫ್ರೆಂಡ್ಸ್ ಬೇಕಾಗತ್ತೆ ಗೈಸ್. ಸೊ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಮರಿಬೇಡಿ ದಯವಿಟ್ಟು. ಅವ್ರಿಗೆ ಹೇಳಿ, ನಿಮ್ಗೆ ಯಾರು ಈ ಥರ ಹೆಲ್ಪ್ ಮಾಡ್ತಾರೆ ಆ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಕಾಡು ಮಧ್ಯೆ ಇದ್ದೀವಿ. ಗೈಸ್, ಇನ್ನೂ ರೀಚ್ ಆಗಿಲ್ಲ, ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಾಗತ್ತಂತ. ಊಟನೂ ಮಾಡಿಲ್ಲ, ಗೊತ್ತಿಲ್ಲ. ಬರಬೇಕಾದ್ರೆ ಎಲ್ಲೂ ಊಟ ಸಿಗಲ್ಲ ಅನ್ಸುತ್ತೆ ಈ ಕಾಡಲ್ಲಿ. ಊಟ ಸಿಕ್ಕಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಬೇರೆ ಏನು ಪ್ರಾಬ್ಲಮ್ ಇದ್ರು ಓಕೆ ಕಾರಲ್ಲಿ, ಬಟ್ ನಾಳೆ ತನಕ ವೆಯ್ಟ್ ಮಾಡ್ಬೋದು, ಏನೊಂದು ಮಾಡ್ಬೋದು. ಬಟ್ ಇದು ಹಾಗಲ್ಲ, ಡೀಸೆಲ್ ಫುಲ್ ಲೀಕ್ ಆಗ್ತಿದೆ ಅಂತ ಹೇಳಿದರೆ ಇಟ್ಸ್ ವೆರಿ ಡೇಂಜರ್. ಸೊ ಲೈಕ್ ಯಾವ ಥರ ಅಂದರೆ, ನಿಮಗೆ ಸಿಗರೇಟ್ ಅಥವಾ ಏನಾದರೂ ಯಾರು ಬಿಸಾಕಿದರೆ ಅದರಿಂದ ಫೈರ್ ಆಗಿ ಏನು ಬೇಕಾದರೂ ಆಗ್ಬೋದು. ಅದಕ್ಕೋಸ್ಕರ ನಾವು ವಿ ಆರ್ ನಾಟ್ ಟೇಕಿಂಗ್ ರಿಸ್ಕ್. ಸತತ ಪ್ರಯತ್ನ, ಇನ್ನೂ ಹೋಗ್ತಾ ಇದ್ದೀವಿ. ನೋಡಿ, ಆ ಕಡೆ ಹೊಳೆ ಇದೆ. ಇಲ್ಲಿ ಕಾಗೆಗಳೆಲ್ಲ ಸ್ನಾನ ಮಾಡ್ತೀವಿ ಹೊಳೆಯಲ್ಲಿ. ನೀವು ಡೇ ಟೈಮಲ್ಲಿ ಬಂದು ಚೆನ್ನಾಗಿ ನೋಡ್ಬೋದು. ಮಣ್ಕಾಕಿ ಅಂತೀವಿ ನಾವು ಕುಂದಾಪುರ ಕನ್ನಡದಲ್ಲಿ. ಮಣ್ಕಾಕಿ ಸ್ನಾನ ಮಾಡ್ತಾವೆ ಇಲ್ಲಿ. ಯಾಕೋ ಫ್ರೆಂಡ್ಸ್ ಗೊತ್ತಿಲ್ಲ, ಇವಾಗ ಸಂಡೇ ದಿನನೇ ಸರಿ ಇಲ್ಲ. ಬೆಳಗಿಂದನೂ ಏನೋ ಮೋಡ ಚೆನ್ನಾಗಿರಲಿಲ್ಲ, ಗೊತ್ತು ಏನೋ ಆಗತ್ತಂತ. ಬಟ್ ಹಿಂಗಾಯ್ತು ಇವತ್ತು ನೈಟು. ಏನು ಮಾಡೋಕ್ಕಾಗಲ್ಲ, ಕಾರ್ ತಗೊಂಡ್ಮೇಲೆ ಹಾಳಾಗೋದಲ್ಲ ಕಾಮನ್ ಅಲ್ವಾ.
ನೋಡಿ ಈ ಕಡೆ ಫುಲ್ ಹೊಳೆ ಅಂದ್ರೆ ಕೆರೆ ಥರ ದೊಡ್ಡದು ಹೊಳೆನೇ ಅಂದ್ಕೊಳ್ಬೋದು. ನೋಡಿ ಕಾಣಿಸ್ತಲ್ಲ, ಟೆಂಪಲ್ ಇದೆ. ನೋಡಿ ಹೊಳೆ, ಇಲ್ಲಿ ನಾವು ಹೋಗ್ತಾ ಇದ್ದೀವಿ ನೋಡಿ. ಅದೇ ಆವಾಗ ಹೇಳಿದೆ ನೋಡಿ ಫ್ರೆಂಡ್ಸ್, ನಿಮಗೆ ನಿಮ್ಮನ್ನು ಪ್ರೀತಿಸು, ಎಷ್ಟು ಚೆನ್ನಾಗಿರೋ ಗರ್ಲ್ಫ್ರೆಂಡ್ ಇರ್ಬೋದು, ಒಳ್ಳೆ ಗರ್ಲ್ಫ್ರೆಂಡ್ ಇರ್ಬೋದು, ಕೈಂಡ್ ಗರ್ಲ್ಫ್ರೆಂಡ್ ಇರ್ಬೋದು, ಬಟ್ ಇಂಥ ಲೇಟ್ ನೈಟ್ ಅಥವಾ ರಿಸ್ಕ್ ಅಂತ ಬಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಬ್ರದರ್ಸ್ ಆಗೋದು ಮತ್ತು ಯಾರೂ ಆಗಲ್ಲ, ತಿಳ್ಕೊಳ್ಳಿ. ಅಟ್ ದಿ ಎಂಡ್ ಫ್ಯಾಮಿಲಿ ಮ್ಯಾಟರ್ಸ್. ಪ್ಲೀಸ್ ಲವ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಫಸ್ಟ್. ಬಾಯ್, ಟೇಕ್ ಕೇರ್, ಸಿ ಯು. ರೀಚ್ ಆಗೋದ್ರಲ್ಲಿದ್ದೀವಿ, ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ಗುಡ್ ನೈಟ್, ಊಟ ಮಾಡಿ ಮಲಗಿ. ಬಾಯ್.